ಮುಂದಿನ ಸುದ್ದಿ ಉದಯನಿಧಿ ಸ್ಟಾಲಿನ್ದು. ಇದು ಅಂದ್ರೆ ಈ ಸಡನ್ಲಿ ಇಷ್ಟೆಲ್ಲ ಚೆನ್ನಾಗಿ ಬುಲೆಟಿನ್ ಹೋಗ್ತಿರುವಾಗ ಸಡನ್ಲಿ ಉದಯನಿಧಿ ಸ್ಟಾಲಿನ್ ಬಗ್ಗೆ ಹೇಳೋದು ಅಂದ್ರೆ ಈ ಪಲಾವ್ ತಿನ್ನುವಾಗ ನಿಂಬೆ ಹಣ್ಣಿನ ಬೀಜ ಬಂದಂಗೆ ಆಗುತ್ತೆ. ನೀನು ಒಂಥರ ಕೆಟ್ಟೋಗಿರೋ ಪಂಪ್ ಸೆಟ್ ಇದ್ದಂಗೆ. ಡಿಎಂಕೆ ಪಕ್ಷ ರಾಮ ಮಂದಿರ ವಿರೋಧ ಮಾಡೋದಿಲ್ಲ, ಮಸೀದಿ ಕೆಡವಿ ದೇಗುಲ ಕಟ್ಟಿದ್ದಕ್ಕೆ ಸಹಮತ ಇಲ್ಲ ಅಂತ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ, ತಮಿಳುನಾಡಿನ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಸೀದಿ ಮೇಲೆ ಮಂದಿರ ಕಟ್ಟೋದಕ್ಕೆ ವಿರೋಧ. ಎಐಡಿಎಂಕೆ ಎಲ್ಲ ಆರೋಪಗಳಿಗೆ ನಾವು ಉತ್ತರ ಕೊಡೋದಿಲ್ಲ, ಅವರವ್ರ ರಾಜ್ಯದ ಪಾಲಿಟಿಕ್ಸ್ ಅದು. ಅಯೋಧ್ಯೆಯಲ್ಲಿ ಮಂದಿರ ಲೋಕಾರ್ಪಣೆಯನ್ನ ವಿರೋಧಿಸೋದಿಲ್ಲ, ಎಲ್ಲ ಧರ್ಮ ನಂಬಿಕೆಗಳಿಗೆ ಡಿಎಂಕೆ ಗೌರವ ಕೊಡುತ್ತೆ, ಆದರೆ ಮಸೀದಿ ಕೆಡವಿ ಮಂದಿರ ಕಟ್ಟಿದ್ದಕ್ಕೆ ಸಹಮತ ಇಲ್ಲ, ಧಾರ್ಮಿಕ ಕಾರ್ಯದಲ್ಲಿ ರಾಜಕೀಯ ಮಾಡಬಾರದು ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. அவங்களுடைய விருப்பம், அவங்க கரசேவைகள்லாம் எல்லாம் அமிச்சாங்க. கலைஞர் வந்து ஏற்கனவே சொன்னாரு, எங்களுக்கு வந்து நாங்க எந்த மதத்திற்கும் எந்த ஒரு நம்பிக்கைக்கும் எதிர்த்து ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. கிடையாது. அங்க கோயில் வர்றது வந்து எங்களுக்கு பிரச்சனை கிடையாது. ஆனா அங்க இருக்கக்கூடிய அந்த மசூதியை இடிச்சிட்டு அங்க கோயில் கட்டினது தான் எங்களுடைய நாங்க எங்களுக்கு அந்த உடன்பாடு கிடையாது. நம்முடைய பொருளாளர் ஏற்கனவே சொல்லியிருக்கிறாங்க, ஆன்மீகத்தையும் அரசியலையும் ஒன்னாக்காதீங்கன்னு சொல்றோம். கால்வலி இருக்கிறதுனால அதுல பங்கேற்பது குறித்து யோசிக்கிறேன் அப்படின்றது. அவர் தவிழ்ந்து நிறைய போறதுனால அவருக்கு நிறைய அடிக்கடி கால் வலி வரும். அது அவங்களுடைய விருப்பம். ಮತ್ತೊಮ್ಮೆ ನೆನಪಿಸುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಇದೇ ಉದಯನಿಧಿ ಸ್ಟಾಲಿನ್ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ, ಅದು ಸರ್ಕಾರಿ ಸಮಾವೇಶ ನೆನ್ಪಿಟ್ಕೊಳ್ಳಿ, ದುರಂತ ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆ ಆ ಕಾರ್ಯಕ್ರಮವನ್ನು ನಡೆಸುತ್ತೆ ತಮಿಳುನಾಡಿನಲ್ಲಿ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಯೋಜನೆಗೊಳ್ಳುವ ಸನಾತನದ ಸರ್ವನಾಶ ಅನ್ನುವ ಸಮಾವೇಶದಲ್ಲಿ ಮಾತಾಡ್ತಾ, ಸನಾತನ ಅನ್ನೋದು ಡೆಂಗಿ ಮಲೇರಿಯಾ ಇದ್ದಂಗೆ, ಅದನ್ನು ಸತ್ಯನಾಶ ಮಾಡಬೇಕು ಅಂತ ಮಾತಾಡಿದ್ದ ಉದಯನಿಧಿ ಈಗ ಹೇಳ್ತಾ ಇದ್ದಾರೆ, ಮಂದಿರದ ಲೋಕಾರ್ಪಣೆಗೆ ನಮ್ಮ ವಿರೋಧ ಇಲ್ಲ, ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಕ್ಕೆ ವಿರೋಧ ಅಂತ. ಈ ಮನುಷ್ಯ ನಾನು ಹೆಮ್ಮೆಯ ಕ್ರಿಶ್ಚಿಯನ್, ಇದು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸಿದರೆ ಉರಿಸ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕ್ರಿಶ್ಚಿಯನ್, ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ಮಾತು ಹಿಂದುತ್ವವಾದಿಗಳ ಹೊಟ್ಟೆ ಉರಿಸ್ಲಿ ಅಂತ. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಸ್ಪೇನ್ ಮೇಲೆ ದಾಳಿ ಮಾಡಿದ ಇಸ್ಲಾಮಿಕ್ ದಾಳಿಕೋರರು ಅಲ್ಲಿದ್ದ ಪ್ರತಿಯೊಂದು ಚರ್ಚನ್ನ ಮಸೀದಿಯನ್ನಾಗಿ ಪರಿವರ್ತಿಸಿದರು. ಪ್ರತಿಯೊಂದು ಚರ್ಚನ್ನು, ಪ್ರತಿಯೊಂದು ಕ್ಯಾಥೆಡ್ರಲ್ ಅನ್ನು ಮಸೀದಿಯನ್ನಾಗಿ ಪರಿವರ್ತಿಸಿದರು. ಅಂತಿಮವಾಗಿ ಸ್ಪೇನ್ ಒಗ್ಗಟ್ಟಾಗಿ ನಿಂತು ಆ ಇಸ್ಲಾಮಿಕ್ ದಾಳಿಕೋರರನ್ನು ಹೊರಗಡೆ ಓಡಿಸ್ತು. ಆವಾಗ ಇಸ್ಲಾಮಿಕ್ ದಾಳಿಕೋರರು ಯಾವ್ಯಾವ ಚರ್ಚ್ಗಳನ್ನ ಮಸೀದಿಗಳನ್ನಾಗಿ ಪರಿವರ್ತಿಸಿದ್ರಲ್ಲ, ಆ ಅಷ್ಟೂ ಮಸೀದಿಗಳನ್ನ ಮರಳಿ ಚರ್ಚ್ಗಳನ್ನಾಗಿ, ಮರಳಿ ಕ್ಯಾಥೆಡ್ರಲ್ಗಳನ್ನಾಗಿ ಪರಿವರ್ತನೆ ಸ್ಪೇನ್ ಮಾಡ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರು ಕೋರ್ಟ್ಗೆ ಹೋಗಬೇಕಾದ ಅವಶ್ಯಕತೆ ಬರಲಿಲ್ಲ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ನೋಡೋಣ, ಜಡ್ಜ್ಮೆಂಟ್ ಬಂದ ಮೇಲೆ ನಿರ್ಧಾರ ತಗೊಳ್ಳೋಣ, ಏನಿಲ್ಲ. ನಮ್ಮ ಮೇಲೆ ದಾಳಿಕೋರರು ದಾಳಿ ಮಾಡಿದ್ರು, ನಮ್ಮ ಆಸ್ಥಾ ಕೇಂದ್ರಗಳನ್ನ ಬದಲಾಯಿಸಿದ್ರು. ಈಗ ಆ ದಾಳಿಕೋರರನ್ನು ಓಡಿಸಿದೀವಿ, ನಮ್ಮ ಆಸ್ಥಾ ಕೇಂದ್ರಗಳನ್ನು ಮರಳಿ ತಗೋತಾ ಇದೀವಿ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳಿದ್ರಲ್ಲ ಉದಯನಿಧಿ, ಅದಕ್ಕೆ ಈ ಮಾತು ನೆನಪಿಗೆ ಬಂತು. ಇರ್ಲಿ, ಇಂಥ ಮಾತುಗಳೆಲ್ಲ ಬರ್ತಿರ್ತವೆ. ನನಗೆ ಇವ್ರನ್ನೆಲ್ಲ ನೋಡಿದಾಗ ದುರಂತ ಅನ್ಸುತ್ತೆ. ನನ್ನ ಶಾಪ ಇದೆ ಇವ್ರಿಗೆ, ಇಂಥ ಆಚರಣೆಯಲ್ಲಿ ಪಾಲ್ಗೊಳ್ಳದೇ ಇರುವುದಕ್ಕೆ ಏನೋ ಒಂದು ಇರಬೇಕು ಇವ್ರು ಮಾಡಿದ್ದ ಹಿಂದೆ ಯಾವುದೋ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.